ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರಿಸಿದೆ. ಇರಾನ್ನ ಗುಪ್ತಚರ ಸಚಿವರ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ ಹತ್ಯೆಯಾಗಿದ್ದಾರೆ. ಮತ್ತೊಂದೆಡೆ ಸೆಂಟ್ರಲ್ ಬೈರೂತ್ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದ್ದು, ಈ ದಾಳಿಯಿಂದಾಗಿ 10 ಮಂದಿ ಸಾವಿನ ಬಗ್ಗೆ ಲೆಬನಾನ್ ಆರೋಗ್ಯ ಸಚಿವರು ಮಾಹಿತಿ ನೀಡಿದ್ದಾರೆ. ಇರಾನ್ನ ಸೇನಾ ಮುಖ್ಯಸ್ಥ ಅಲಿ ಲಾರಿಕಾನಿ ಹಾಗೂ ಸುಲೈಮಾನ್ ಅವರನ್ನು ನಿನ್ನೆ ಹತ್ಯೆ ಮಾಡಲಾಗಿತ್ತು. ಇವತ್ತು ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ ಹತ್ಯೆ ಮಾಡಲಾಗಿದೆ. ಮುಂದೆ ಯಾರನ್ನು ಬಿಡಲ್ಲ ಅಂತ ಇಸ್ರೇಲ್ ಪಡೆ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಅಲಿ ಲಾರಿಜಾನಿ ಸುಲೈಮಾನ್ ಹತ್ಯೆ ಬಗ್ಗೆ ಇರಾನ್ ಸ್ಪಷ್ಟನೆಯನ್ನು ನೀಡಿದ್ದು, ಟಾಪ್ ಲೀಡರ್ಗಳ ಹತ್ಯೆಯನ್ನು ಇರಾನ್ ತೀವ್ರವಾಗಿ ಖಂಡಿಸಿದೆ. ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸಲ್ಲ ಅಂತ ಶಪಥಗೈದಿದೆ. ಸರ್ವೋಚ್ಚ ನಾಯಕ ಮೊಸ್ತಾಬಾ ಯುದ್ಧ ಮುಂದುವರೆಸೋದಾಗಿ ಹೇಳಿದ್ದು, ನಮ್ಮವರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ಯುದ್ಧ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಹರ್ಮುಜ್ ಜಲಸಂಧಿ ಮೇಲೆ ಅಮೆರಿಕ ಹಿಡಿತ ಸಾಧಿಸಿದೆ ಎನ್ನಲಾಗಿದೆ. ಹರ್ಮುಜ್ ಜಲಸಂಧಿ ಬಳಿಯ ಇರಾನ್ ಕ್ಷಿಪಣಿ ಕೇಂದ್ರವನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. 2267 ಕೆಜಿ ತೂಕದ ಬಂಕರ್ ಬಸ್ಟರ್ ಬಳಕೆ ಮಾಡಿ ಅಮೆರಿಕ ಇರಾನ್ನ ಕ್ಷಿಪಣಿ ಮೇಲೆ ದಾಳಿ ನಡೆಸಿದೆ. ನೌಕಾಯಾನಕ್ಕೆ ಈ ಕ್ಷಿಪಣಿಗಳು ಅಪಾಯ ತಂದಿತ್ತು. ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರಕ್ಕೆ ಇದು ಅಡ್ಡಿಯಾಗಿತ್ತು. ಹೀಗಾಗಿ ದಾಳಿ ಮಾಡಿದ್ದೇವೆ ಅಂತ ಅಮೆರಿಕ ಹೇಳಿದೆ. ಇನ್ನು ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆ ಜಲಸಂಧಿಯಲ್ಲಿ ಹೊಸ ನಿಯಮ ಜಾರಿಗೆ ಇರಾನ್ ಮುಂದಾಗಿದೆ. ಜಲಸಂಧಿಯಿಂದ ಯಾವ ಹಡಗು ಹೋಗಬೇಕು, ಯಾರಿಗೆ ನಿಷೇಧ ಮಾಡಬೇಕು ಅನ್ನೋದರ ಕುರಿತು ಹೊಸ ನಿಯಮ ತರಲು ನಿರ್ಧರಿಸಿದೆ. ಹರ್ಮುಜ್ ಜಲಸಂಧಿ ಮೇಲೆ ಅಮೆರಿಕದ ದಾಳಿ ಬಳಿಕ ಕೆರಳಿರುವಂತಹ ಇರಾನ್ ಹೊಸ ವಿನ್ಯಾಸ ಜಾರಿ ಮಾಡಲು ಮುಂದಾಗಿದೆ. ಇನ್ನು ಯುದ್ಧ ಪೀಡಿತ ಇರಾನ್ಗೆ ಭಾರತದಿಂದ ಸಹಾಯ ಹಸ್ತ ಚಾಚಲಾಗಿದೆ. ಇರಾನ್ನ ಟೆಹರಾನ್ಗೆ ಭಾರತದಿಂದ ಮೆಡಿಕಲ್ ಕಿಟ್ ಅನ್ನು ಸಾಗಣೆ ಮಾಡಲಾಗಿದೆ. ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿಗೆ ವೈದ್ಯಕೀಯ ಕಿಟ್ ಕಳುಹಿಸಿಕೊಡಲಾಗಿದೆ. ಭಾರತದಿಂದ ಸುರಕ್ಷಿತವಾಗಿ ಹಡಗಿನ ಮೂಲಕ ಔಷಧಿ ಸಾಗಣೆಯನ್ನು ಮಾಡಲಾಗಿದೆ. ಇನ್ನು ಭಾರತಕ್ಕೆ ಸಹಾಯಕ್ಕೆ ಇರಾನ್ ಧನ್ಯವಾದ ಹೇಳಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ನಿಂದಾಗಿ ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ ಗ್ಯಾಸ್ಗಾಗಿ ಜನರು ಪರದಾಡಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರು ಕ್ಯೂ ನಿಂತಿದ್ದು ಗ್ಯಾಸ್ಗಾಗಿ ಹೈರಾಣಾಗಿದ್ದಾರೆ. ಇನ್ನು ಗ್ಯಾಸ್ ಕೊರತೆಯ ನಡುವೆಯೇ ಕಾಳಸಂತೆಯಲ್ಲಿ ಗ್ಯಾಸ್ ದಂಧೆ ಹೆಚ್ಚಾಗಿರೋದು ಕೂಡ ಆತಂಕ ಸೃಷ್ಟಿಸಿದ್ದು, ಹೀಗಾಗಿ ಜನರು ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇನ್ನು ಬೆಳಗಾವಿಯ ಅಥಣಿಯಲ್ಲೂ ಕೂಡ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. 10 ದಿನಗಳಿಂದ LPG ಸಿಲಿಂಡರ್ ಸಿಗದ ಹಿನ್ನೆಲೆ ಗ್ಯಾಸ್ ಅಂಗಡಿ ಮುಂದೆ ಗ್ಯಾಸ್ಗಾಗಿ ಜನರು ಕಾದು ಕುಳಿತಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಮೇಲೆ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ತಲಘಟ್ಟಪುರ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಿದ್ದು, ಶ್ರೀ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿರುವ ಗ್ಯಾಸ್ ಏಜೆನ್ಸಿ ಮೇಲೆ ದಾಳಿಯಾಗಿದೆ. 148 ಖಾಲಿ ಸಿಲಿಂಡರ್ ಹಾಗೂ 19 ಕೆಜಿಯ 7 ಸಿಲಿಂಡರ್ ಅನ್ನು ಜಪ್ತಿ ಮಾಡಲಾಗಿದೆ. ಇಸಿ ಆಕ್ಟ್ ಅಡಿಯಲ್ಲಿ ಪೊಲೀಸರು ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ ತೈಲದ ಕೊರತೆ ಉಂಟಾಗಿದೆ. ಈ ಮಧ್ಯೆ ಹರ್ಮುಜ್ ಜಲಸಂಧಿ ಮೂಲಕ 80,800 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ಹೊತ್ತು ಹಡಗೊಂದು ಭಾರತಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಜಾಗ್ ಲಡ್ಕಿ ಹಡಗು ಗುಜರಾತ್ನ ಮುಂದ್ರಾ ಬಂದರಿಗೆ ಬಂದು ತಲುಪಿದೆ. ಇನ್ನು ಶಿವಾಲಿಕ್ ಮತ್ತು ನಂದಾದೇವಿ ಎಂಬ 2 ಹಡಗುಗಳು ಒಟ್ಟು 46,000 ಮೆಟ್ರಿಕ್ ಟನ್ LPGಯನ್ನು ಹೊತ್ತು ಭಾರತಕ್ಕೆ ಬಂದ ಬೆನ್ನಲ್ಲೇ ಜಾಗ್ ಲಡ್ಕಿ ಕೂಡ ಇಂದು ಭಾರತಕ್ಕೆ ಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದೆ. ಈ ಹಿನ್ನೆಲೆ ಗ್ಯಾಸ್ ಸಮಸ್ಯೆ ವಿಚಾರವಾಗಿ ಪರಿಷತ್ನಲ್ಲಿ ಸಚಿವ ಮುನಿಯಪ್ಪ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಪ್ರತಿನಿತ್ಯ 40,000 ಸಿಲಿಂಡರ್ ಬೇಕು. 9,000 ಸಿಲಿಂಡರ್ ಕೊಡಲು ಈಗಾಗಲೇ ಏರ್ಪಾಡು ಮಾಡಲಾಗಿದೆ. ಶಾಲೆ, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ. 4,200 ಸಿಲಿಂಡರ್ಗಳನ್ನು ಕೊಡಲಾಗ್ತಾ ಇದೆ. 1 ವಾರ ಸುಧಾರಿಸಿದರೆ ಎಲ್ಲವೂ ಸಹಜ ಸ್ಥಿತಿಗೆ ಬರಬಹುದು. ಸೋಮವಾರ ಮತ್ತೊಂದು ಸಭೆ ಮಾಡ್ತೇವೆ ಎಂದು ಹೇಳಿದ್ದಾರೆ. ಈ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇರೋದು ಡೊಮೆಸ್ಟಿಕ್. ಕೇಂದ್ರ ಸರ್ಕಾರ 20% ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. 44,000 ಸಿಲಿಂಡರ್ಸು ಕಮರ್ಷಿಯಲ್ಲು ಪ್ರತಿ ದಿನ ಬೇಕಾಗ್ತದೆ. ಅವ್ರಿಗೆ 20% ಅಂದರೆ ಹತ್ತಿರ 8,500 ಆಗ್ತದೆ. ಆದರೂ ಕೂಡ 9,000 ಸಿಲಿಂಡರ್ಸನ್ನು ಕೊಡೋಕ್ಕೆ ಏರ್ಪಾಡು ಮಾಡಿಕೊಂಡು ಹಾಸ್ಪಿಟಲ್ಸು ಅದರ್ ದೆನ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಈ ಇಂಪಾರ್ಟೆಂಟ್ ಇವಿಗೆ ನಾವು 4,200 ಕೊಡ್ತಾ ಇದ್ದೀವಿ. ಈ 1,000ದಲ್ಲಿ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಕಷ್ಟನೇ ಆಗಿದೆ. ನಾನು ಹೇಳಿದೆ 1 ವಾರ ಸುಧಾರಿಸಿದರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಪ್ರಾಬ್ಲಮ್
ಕುವೈತ್ನ ಕ್ರೌನ್ ಪ್ರಿನ್ಸ್ ಆಗಿರುವಂತಹ ಮುಬಾರಕ್ ಅಲ್ ಸಭಾ ಅವರೊಂದಿಗೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದ ಬಗ್ಗೆ ಚರ್ಚಿಸಿ ರಂಜಾನ್ ಹಬ್ಬದ ಶುಭಾಶಯವನ್ನು ತಿಳಿಸಿದ್ದಾರೆ. ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಖಂಡಿಸುತ್ತದೆ ಅಂತ ಮೋದಿ ಹೇಳಿದ್ದಾರೆ. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ಸುರಕ್ಷತೆ ಮತ್ತು ಯೋಗಕ್ಷೇಮದ ಬಗ್ಗೆ ಹೆಚ್ಚು ಆದ್ಯತೆ ಕೊಡಿ ಅಂತ ಕುವೈತ್ ಕ್ರೌನ್ ಪ್ರಿನ್ಸ್ಗೆ ಪ್ರಧಾನಿ ಮೋದಿ ಮನವಿ ಮಾಡಿದ್ದಾರೆ. ಇದೀಗ ರಾಜಕೀಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಕಗ್ಗಂಟು ಮುಂದುವರೆದಿದೆ. ಟಿಕೆಟ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ ಎಚ್ವೈ ಮೇಟಿ ಕುಟುಂಬಸ್ಥರು ಚರ್ಚೆಯನ್ನು ಮಾಡಿದ್ದಾರೆ. ಮೇಟಿ ಪುತ್ರರಾದ ಮಲ್ಲಿಕಾರ್ಜುನ ಮೇಟಿ, ಉಮೇಶ ಮೇಟಿ ಪುತ್ರಿಯರಾದ ಚಾಯಕ್ಯ ಮಹಾದೇವಿ ಸಿಎಂ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಟಿಕೆಟ್ ವಿಚಾರವಾಗಿ ಒಗ್ಗಟ್ಟು ಕಾಯ್ದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಬಹುತೇಕ ಉಮೇಶ ಮೇಟಿಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸಲಹೆಯನ್ನ ಮೇಟಿ ಪುತ್ರಿ ಮಹಾದೇವಿ ಒಪ್ಪಿಲ್ಲ. ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಮಹಾದೇವಿ ಹೇಳಿದ್ದಾರೆ. ನೀವು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಬಂಡಾಯವಾಗಿಯೇ ಸ್ಪರ್ಧಿಸ್ತೀನಿ ಅಂತ ಸವಾಲನ್ನ ಹಾಕಿದ್ದಾರಂತೆ. ಬಾಗಲಕೋಟೆ ಟಿಕೆಟ್ ಗೊಂದಲ ವಿಚಾರದ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಾಗಲಕೋಟೆ ಹಾಗೂ ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಶುಕ್ರವಾರ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ ಅಂತ ಹೇಳಿದ್ರು. ಬಾಗಲಕೋಟೆ ಮತ್ತೆ ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡೋದು. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ರೈಡ್ ಆಗಿ. ಅಷ್ಟರೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತು ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಡಿ.ಕೆ ಚರ್ಚೆ ಮಾಡಿ ಸುರ್ಜೇವಾಲಾ ಜೊತೆ ಮಾತಾಡಿ ಕಳಿಸ್ಕೊಡ್ತೀವಿ. 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಳಿದ್ದೀನಿ. ಒಪ್ಪಿದಾರ ಸರ್ ಅದಕ್ಕೆ? ಒಪ್ಕೊಂಡು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಹಂಚಿಕೆ ಕಗ್ಗಂಟು ಜೋರಾಗಿದೆ. ಪುತ್ರನ ಪರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ ಲಾಭಿ ಮಾಡ್ತಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಸಿಎಂ ಡಿಕೆಶಿ ಅವರನ್ನ ಭೇಟಿಯಾದ ಪ್ರಭಾ ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ನಮ್ಮ ಕುಟುಂಬದ ಕ್ಷೇತ್ರ, ನಮ್ಮ ಪುತ್ರನಿಗೆ ಟಿಕೆಟ್ ಕೊಟ್ರೆ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೇಳಿದ್ದಾರಂತೆ. ಇನ್ನು ನೋಡೋಣ, ವರಿಷ್ಠರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಅಷ್ಟೇ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಇನ್ನೂ ಏನು ವರದಿ ಏನು ಬರಲಿಲ್ಲ. ನಾನೊಂದು ರಿಪೋರ್ಟ್ ಮಾಡಿದ್ದೀನಿ. ನಾವು ಐ ಥಿಂಕ್ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿದ್ದೀವಿ. ಇವತ್ತು ಮೇಟಿ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿದ್ದಾರೆ. ಕರೆಸ್ತೀನಿ ಅಂತ ಹೇಳಿದ್ರು, ಇವತ್ತು ಕರೆಸಿರ್ಬೇಕು. ನಾನು ನಿನ್ನೆ ಬೇರೆ ಆಸ್ಪಿರೆಂಟ್ಸ್ ಎಲ್ಲ ನಾನು ಬಂದು ಭೇಟಿ ಮಾಡ್ತಾ ಇದ್ದಾರೆ. ದಾವಣಗೆರೆಯವರೆಲ್ಲ ಬಂದು ಭೇಟಿ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಮೇಡಮ್ ನಾನು ಇಲ್ಲಿ ಮಾತಾಡಿದ್ದೀನಿ. ಅವ್ರ MP ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಬೆಂಗಳೂರಲ್ಲಿ ಅವರ ಮಂತ್ರಿ ಕೂಡ ಮಾತಾಡಿದ್ದೀನಿ. ಬೇರೆ ಆಸ್ಪಿರೆಂಟ್ಸ್ ಎಲ್ಲ ಬಂದು 3-4 ಜನ ಬೇರೆಯವರೆಲ್ಲ ಬಂದು ಕೇಳಿದ್ದಾರೆ. ನಾನು ಏನು ರಿಪೋರ್ಟ್ ಕೊಡಬೇಕು ಹೈಕಮಾಂಡ್ ಕೊಡ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಯಾವಾಗ 2-3 ದಿನದಲ್ಲಿ ಅದೆಲ್ಲ ಮುಗಿಸ್ತೀವಿ. ದಾವಣಗೆರೆಯಲ್ಲಿ ದಕ್ಷಿಣ ಉಪಚುನಾವಣೆ ವಿಚಾರ ಸಂಬಂಧ ಮಾಜಿ ತಂಜೀಮುಲ್ ಅಧ್ಯಕ್ಷರ ವಿರುದ್ಧ ಎಂಎಲ್ಸಿ ಅಬ್ದುಲ್ ಜಬ್ಬರ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವ ಮಲ್ಲಿಕಾರ್ಜುನ ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡುವಂತೆ ದಾದು ಸೇಠ್ ಮನವಿ ಮಾಡಿದ್ರು. ಈ ಹಿನ್ನೆಲೆ ದಾದು ಸೇಠ್ ಮೇಲೆ ಆಕ್ರೋಶ ವ್ಯಕ್ತವಾಗಿದ್ದು, ಸಮಾಜದಲ್ಲಿ ಎಲ್ಲರ ಅಭಿಪ್ರಾಯ ಪಡೆಯದೆ ನೀವೇಕೆ ಸಿಎಂ ಬಳಿ ಹೋಗಿ ಟಿಕೆಟ್ ನೀಡುವಂತೆ ಹೇಳಿದ್ದು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಒಂದು ಫ್ಯಾಮಿಲಿಗೆ 35 ವರ್ಷದಿಂದ ನಾವು ವೋಟಿಂಗ್ ಮಾಡಕತ್ತೀವಿ. ಈ ಸರಿ ಐದವರೆಗೆ ಟಿಕೆಟ್ ಕೊಡಬೇಕು, ಬಿಫಾರ್ಮ್ ಕೊಡಬೇಕು ನಮ್ದು ಕಾಂಗ್ರೆಸ್ ಪಾರ್ಟಿಯಿಂದ. ಈ ಸರಿ ನಮಗೆ ಅಲ್ಪಸಂಖ್ಯಾತರು 85,000 ಇದೆ. ನಮಗೆ ಬಿಫಾರ್ಮ್ ಕೊಟ್ಟರೆ ಐದವರೆಗೂ ಎಲ್ಲ ಕ್ಯಾಸ್ಟರ್ ನಮಗೆ ವೋಟ್ ಹಾಕಿ ಗೆಲ್ಲಿಸ್ತಾರಂತ ನಮಗೆ ವಿಶ್ವಾಸ ಇದೆ. ಈ ಸರಿ ಸೌತ್ನಲ್ಲಿ ಬಿಫಾರ್ಮ್ ಸಮಾಜಕ್ಕೆ ಕೊಡಬೇಕು. ಅವರೆಲ್ಲ ಎಲ್ಲ ಜಾತಿ ಜನ ನಮ್ಮ ಅಣ್ಣ ತಮ್ಮ ಇದ್ದೇವೆ, ಎಲ್ಲರೂ ಗೆಲ್ಲಿಸ್ತಾರಂತ ಭರವಸೆ ಇದೆ ನಮಗೆ. ಈಗ ಹರಿಯಾಣದಲ್ಲಿ ಕಾಂಗ್ರೆಸ್ ರಾಜ್ಯಸಭೆ ಸ್ಥಾನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. 1 ಸ್ಥಾನಕ್ಕಾಗಿ ನಡೆದ ಪೈಪೋಟಿಯಲ್ಲಿ ಬಿಕೆ ಹರಿಪ್ರಸಾದ್ ಅವರ ಸಂಘಟನಾ ಶಿಸ್ತಿನ ಜಯವಾಗಿದೆ. ದಲಿತ ಹೋರಾಟದ ಧ್ವನಿ ಕರ್ಮವೀರ್ ಸಿಂಗ್ ಬೌದ್ಧ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡಿದೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಅಡ್ಡ ಮತದಾನದ ಹೊರತಾಗಿಯೂ ಕಾಂಗ್ರೆಸ್ ಗೆಲುವಿಗೆ ತಂತ್ರ ರೂಪಿಸಿದ್ದು ಬಿಕೆ ಹರಿಪ್ರಸಾದ್. ಈ 2 ರಾಜ್ಯಗಳಲ್ಲಿ ಬಿಕೆ ಹರಿಪ್ರಸಾದ್ ತಂತ್ರಗಾರಿಕೆಯಿಂದಾಗಿ ಹಣ, ಒತ್ತಡ, ಆಮಿಷ, ಅಡ್ಡ ಮತದಾನದ ನಡುವೆಯೂ ಸಂಘಟನೆ, ಶಿಸ್ತು ಮತ್ತು ನಿಷ್ಠೆಯ ಗೆಲುವಾಗಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ 74 ಅಸಹಜ ಸಾವುಗಳ ತನಿಖೆ ಕೋರಿ ಸಲ್ಲಿಕೆಯಾಗಿರುವ PIL ಅರ್ಜಿ ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಿತು. ಸೌಜನ್ಯ ತಾಯಿ ಕುಸುಮಾವತಿ ಸಲ್ಲಿಸಿದ್ದ PIL ವಿಚಾರಣೆಯಾಯಿತು. ಪ್ರಕ್ರಿಯೆ ಪಾಲಿಸದೆ ದೇಹಗಳ ಅಂತ್ಯಕ್ರಿಯೆ ಮಾಡಲಾಗಿದೆ. ಅಸಹಜ ಸಾವುಗಳ ಬಗ್ಗೆ FIR ಅನ್ನು ದಾಖಲಿಸಿ ತನಿಖೆ ನಡೆಸಿಲ್ಲ. 74 ಅಸಹಜ ಸಾವುಗಳ ಬಗ್ಗೆ ತನಿಖೆಗೆ ಸೂಚಿಸಬೇಕೆಂದು ವಕೀಲ ಬಾಲನ್ ಮನವಿಯನ್ನ ಮಾಡಿದರು. ಅಸಹಜ ಸಾವುಗಳ ಬಗ್ಗೆ ಸಾಕ್ಷ್ಯ ನೀಡಿದರೆ ತನಿಖೆ ನಡೆಸಲಾಗುವುದು ಅಂತ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ ಶೆಟ್ಟಿ ವಾದವನ್ನು ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಜುಲೈ 7ಕ್ಕೆ ವಿಚಾರಣೆಯನ್ನ ಮುಂದೂಡಿತು. ರಾಜ್ಯದ ಸುದ್ದಿಗಳನ್ನ ನೋಡೋಣ. ವಿವಾಹವಾದ 15 ದಿನಕ್ಕೆ ಹೆಂಡತಿ ಎಸ್ಕೇಪ್ ಆದಂತಹ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿಯಲ್ಲಿ ನಡೆದಿದೆ. ಆಂಧ್ರದ ಮದನಪಲ್ಲಿಯ ಭಾಸ್ಕರ್ಗೆ ಕೈಕೊಟ್ಟು ಮನೆಯಲ್ಲಿದ್ದ ಒಡವೆಯನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾಳೆ. ಬ್ರೋಕರ್ಗಳ ಮೂಲಕ ಒಂದೇ ದಿನ ಹುಡುಗಿಯನ್ನ ನೋಡಿ ಭಾಸ್ಕರ್ ಮದುವೆ ಆಗಿದ್ದ. ನೇತ್ರಾಗೆ ಈಗಾಗಲೇ ಮದುವೆಯಾಗಿ ಮಕ್ಕಳಿದ್ರು. ಇದು ಗೊತ್ತಿಲ್ಲದೆ ಭಾಸ್ಕರ್ ಮದುವೆ ಆಗಿದ್ರು. ಈಗ ಗಂಡನಿಗೆ ಕೈಕೊಟ್ಟು ಹೆಂಡತಿ ಎಸ್ಕೇಪ್ ಆಗಿದ್ದಾಳೆ. ಬ್ರೋಕರ್ ಇಬ್ಬರು ಇದ್ದಾರೆ ಸರ್, 3 ಜನ. ಅವರು ತೋರಿಸಿದ್ದಾರೆ ನಮ್ಗೆ. ನಮ್ಮ ಮಾಮ ಅವರ ಬಾಮಾರ್ದ ಒಬ್ರು, ಇಬ್ರು ಏರಿಯವರು. ಅವ್ರು ತೋರಿಸ್ಬಿಟ್ಟು ಆ ಹುಡುಗಿ ನೀವು ಮದುವೆ ಆಗಿಲ್ಲ అంటే ನಿಮ್ಗೆ ಆಗಲ್ಲ, ಮತ್ತೆ ಅವ್ರು ಬೇರೆ ಕಡೆಗೆ ಹೋಗ್ಬಿಡ್ತಾರೆ, ಆ ಥರ ಮಾಡಿಬಿಟ್ಟು ಅರ್ಜೆಂಟ್ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ನಾವು ಬೇಗ ಆಯಿತು ಹೆಂಗೆ ಆಗ್ರಿ ಬಿಡು ಅಂತ చెప్పి. ಕೋಗಿಲು ನಿರಾಶ್ರಿತರಿಗೆ ಸರ್ಕಾರ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಗಿಫ್ಟ್ ಕೊಟ್ಟಿದೆ. ಸುಮಾರು 3 ತಿಂಗಳ ಬಳಿಕ ನಿರಾಶ್ರಿತ 13 ಕುಟುಂಬಗಳಿಗೆ ಸರ್ಕಾರ ಹಕ್ಕುಪತ್ರ ವಿತರಿಸಿದೆ. ವಿಕಾಸಸೌಧದಲ್ಲಿ ಅರ್ಹ ಫಲಾನುಭವಿಗಳಿಗೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ನಿವೇಶನದ ಪತ್ರ ವಿತರಣೆ ಮಾಡಿದ್ದಾರೆ. ಬೆಟರಾಯನಪುರದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಸಮುಚ್ಚಯದಲ್ಲಿ ನಿವೇಶನ ನೀಡಲಾಗ್ತಾ ಇದೆ. ಇನ್ನು ಕೋಗಿಲು ನಿರಾಶ್ರಿತರಿಗೆ ಹಕ್ಕುಪತ್ರ ವಿತರಣೆ ಮಾಡಿರುವುದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬಿಜೆಪಿ ಮತ್ತೆ ಹೋರಾಟ ಮಾಡುತ್ತದೆ ಅಂತ ಹೇಳಿದ್ದಾರೆ. ನೀವು ಬಾಂಗ್ಲಾದೇಶದವರಿಗೆ ಕೊಡೋದಾದ್ರೆ ಇದು ಮತ್ತೊಂದು ಹೋರಾಟ. ನಿನ್ನೆ ನಮ್ಮ DG ಸಲೀಂ ಅವರು ಪತ್ರಿಕೆಯಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಮಾರು 250 ಹೆಚ್ಚು ಬಾಂಗ್ಲಾದೇಶಿಯವ್ರನ್ನ ಗಡೀಪಾರು ಮಾಡ್ತಾ ಇದ್ದೀರಿ ಅಂತ. ಅಂದ್ರೆ ಕೋಗಿಲು ಇದ್ದವ್ರನ್ನೇನಾ ಗಡೀಪಾರು? ಅಂದ್ರೆ ನಾವ್ ಹೇಳಿದ್ದು ಸತ್ಯ ಆಯ್ತು. ಅವಾಗೆಲ್ಲ ಕಾಂಗ್ರೆಸ್ ಅವರು ಹೇಳಿದ್ರು. ವಿಜಯನಗರದಲ್ಲಿ SP ಎಸ್ ಜಾಹ್ನವಿ ರೌಡಿಗಳಿಗೆ ಬೆವರಿಳಿಸಿದ್ದಾರೆ. ಹೊಸಪೇಟೆಯ DR ಗ್ರೌಂಡ್ನಲ್ಲಿ ರೌಡಿ ಪೆರೇಡ್ ನಡೆಯಿತು. ರೌಡಿ ಪೆರೇಡ್ನಲ್ಲಿ ವಿಜಯನಗರ ಜಿಲ್ಲೆಯ 220 ರೌಡಿ ಶೀಟರ್ಗಳು ಭಾಗಿಯಾಗಿದ್ರು. ಸುಧಾರಣೆ ಆಗದೆ ಚಟುವಟಿಕೆಗಳನ್ನು ಮುಂದುವರಿಸಿದ್ರೆ ಕಠಿಣ ಕ್ರಮ ಆಗುತ್ತೆ ಅಂತ SP ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನಲ್ಲಿ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಿದೆ. ದಿಢೀರ್ ಮಳೆ ಸುರಿದ ಹಿನ್ನೆಲೆ ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಇಂದು ಕೂಡ ಜೋರು ಮಳೆ ಸುರಿದಿದೆ. ಸಂಜೆ ವೇಳೆ ಸುರಿದಂತಹ ಮಳೆಗೆ ವಾಹನ ಸವಾರರು ಪರದಾಡಿದ್ದಾರೆ. ರಸ್ತೆ ತುಂಬಾ ನೀರು ಹರಿದು ಜನಜೀವನ ಅಸ್ತವ್ಯಸ್ತವಾಗಿದೆ. ಹಲವೆಡೆ ಆಲಿಕಲ್ಲು ಮಳೆಯಾಗಿದೆ. ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕೂಡ ಆಲಿಕಲ್ಲು ಮಳೆಯಾಗಿದೆ. ಸಂಗಮೇಶ್ವರ ಪೇಟೆ, ಮಾಗಲು ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಲಿಕಲ್ಲು ಮಳೆ ಸುರಿದಿದೆ. ಕೊಪ್ಪಳದಲ್ಲಿ ತುಂಗಭದ್ರಾ ಕಾಲುವೆ ಒಡೆದ ಪರಿಣಾಮ ಸಾಣಾಪುರ ಕೆರೆ ಬರಿದಾಗಿದೆ. ಬಸಾಪುರ ಬಳಿ ನಿನ್ನೆ ತಡರಾತ್ರಿ ತುಂಗಭದ್ರಾ ಎಡದಂಡೆ ನಾಲೆ ಒಡೆದಿದೆ. ಪರಿಣಾಮ ಸಾಣಾಪುರ ಕೆರೆಯಲ್ಲಿನ ನೀರು ಕಾಲುವೆ ಮೂಲಕ ಗದ್ದೆಗೆ ಹರಿದಿದೆ. ಇದರಿಂದ ಸಾಣಾಪುರ ಹನುಮನಹಳ್ಳಿ ಭಾಗದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದೇಶದ ಸುದ್ದಿಗಳನ್ನು ನೋಡೋಣ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಭೀಕರ ಅಗ್ನಿ ದುರಂತಕ್ಕೆ ಒಂದೇ ಕುಟುಂಬದ 8 ಮಂದಿ ಬಲಿಯಾಗಿದ್ದಾರೆ. ವಿದ್ಯುತ್ ಚಾಲಿತ ಚಾರ್ಜಿಂಗ್ ಪಾಯಿಂಟ್ನಲ್ಲಿ ಸ್ಫೋಟ ಸಂಭವಿಸಿ ಇಡೀ ಮನೆಗೆ ಬೆಂಕಿ ಹೊತ್ತುಕೊಂಡು ದಗದಗನೆ ಹೊತ್ತಿ ಉರಿದಿದೆ. ಮನೆಯಲ್ಲಿದ್ದ 8 ಮಂದಿ ಸಜೀವ ದಹನವಾಗಿದ್ದಾರೆ. ಇಂದೋರ್ನ ಬ್ರಜೇಶ್ವರಿ ಅನೆಕ್ಸ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. 3 ಅಂತಸ್ತಿನ ಮನೆಯ ಹೊರಗಡೆ ಕಾರನ್ನ ಚಾರ್ಜ್ಗೆ ಹಾಕಲಾಗಿತ್ತು. ಈ ವೇಳೆ ಚಾರ್ಜಿಂಗ್ ಪಾಯಿಂಟ್ನಲ್ಲಿ ಸ್ಫೋಟ ಸಂಭವಿಸಿ ಮನೆಗೆ ಬೆಂಕಿ ಆವರಿಸಿದೆ. अरे इसका
ದೆಹಲಿಯ ಪಲಂ ಪ್ರದೇಶದ ಬಹುಮಹಡಿ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ ನಡೆದಿದೆ. ಈ ದುರಂತದಲ್ಲಿ 3 ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 9 ಮಂದಿ ಸಜೀವ ದಹನರಾಗಿದ್ದಾರೆ. 3 ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ 30 ಅಗ್ನಿಶಾಮಕ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ರಾಜಸ್ಥಾನದಲ್ಲಿ ಡೀಸೆಲ್ ಟ್ಯಾಂಕರ್ ಹೊತ್ತಿ ಉರಿದಿದೆ. ಸಂಜೋರ್ ಮತ್ತು ಸಿವಾರ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ 68ರಲ್ಲಿ ಡೀಸೆಲ್ ಸಾಗಿಸ್ತಾ ಇದ್ದ ಟ್ಯಾಂಕರ್ ಪಲ್ಟಿ ಹೊಡೆದಿದೆ. ಪರಿಣಾಮ ಟ್ಯಾಂಕರ್ಗೆ ಬೆಂಕಿ ಹೊತ್ಕೊಂಡು ಧಗಧಗನೆ ಹೊತ್ತಿ ಉರಿದಿದೆ. पुलिये पर लगी हुई है वर्तमान में आग, बहुत भयानक आग लगी हुई है कोई गाड़ी में। ತಮಿಳುನಾಡು ವಿಧಾನಸಭಾ ಚುನಾವಣೆ ಹಿನ್ನೆಲೆ ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ತೀವ್ರ ತಪಾಸಣೆ ನಡೆಸಲಾಗ್ತಾ ಇದೆ. ಕೃಷ್ಣಗಿರಿ ಜಿಲ್ಲೆಯ ಜೂಜುವಾಡಿ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಹಣ ಸಾಗಿಸುತ್ತಿದ್ದ ಎಟಿಎಂ ವಾಹನವನ್ನು ಚುನಾವಣಾ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಹಿಟಾಚಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ಗೆ ಸೇರಿದ್ದ ಎಟಿಎಂ ವಾಹನದಲ್ಲಿ 2.34 ಕೋಟಿ ಹಣವನ್ನು ದಾಖಲೆ ಇಲ್ಲದೆ ಸಾಗಣೆ ಮಾಡಲಾಗ್ತಾ ಇತ್ತು. ಅಲ್ಲದೆ ಎಟಿಎಂ ವಾಹನಕ್ಕೆ ಭದ್ರತಾ ಸಿಬ್ಬಂದಿ ಇರಲಿಲ್ಲ. ಈ ಕಾರಣಕ್ಕೆ ಚುನಾವಣಾ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಮತ್ತೆ ಇದು ನೀವು ಕೊಟ್ಟಿರೋ ಸ್ಕ್ಯಾನ್ ಆಗ್ತಾ ಇಲ್ಲ ಅಂದ್ರೆ ಆಲ್ರೆಡಿ ನೀವು ಅದ್ರ ಸಮೇತನೇ ಬರಬೇಕಾಗಿತ್ತು. ಬಂದಿಲ್ಲ, ಈಗ ತಗೊಂಡಿದೆ ಅಂತಂದ್ರೆ ಅಕ್ಸೆಪ್ಟ್ ಮಾಡಲ್ಲ, ಚೇಂಜ್ ಮಾಡ್ತಾರೆ. ಮತ್ತೆ ಬಂದು ಎಕ್ಸ್ಪ್ಲನೇಷನ್ ಕೊಡಿ. ಆರ್ ಆಫೀಸರ್ ನೀವು ಅಲ್ಲಿ ಬಂದು. ನಿರ್ಗಮಿತ ರಾಜ್ಯಸಭಾ ಸದಸ್ಯರಿಗೆ ಇಂದು ಬೀಳ್ಕೊಡುಗೆ ನಡೆಯಿತು. ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬೀಳ್ಕೊಡುಗೆ ಭಾಷಣವನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ ದೇವೇಗೌಡರು, ಖರ್ಗೆ ಮತ್ತು ಶರದ್ ಪವಾರ್ ಬಗ್ಗೆ ಗುಣಗಾನ ಮಾಡಿದ್ರು. ನನಗೆ ಯಾರೊಂದಿಗೂ ಕೂಡ ವೈಯಕ್ತಿಕ ಸಂಘರ್ಷ ಇಲ್ಲ. ಎಲ್ಲರ ಜೊತೆಯಲ್ಲೂ ನಾನು ಸಾಕಷ್ಟು ವಿಚಾರಗಳನ್ನ ಕಲಿತುಕೊಂಡಿದ್ದೇನೆ. ಹಿರಿಯ ಸಂಸದರು, ಹೊಸ ಸಂಸದರು ಸಾಕಷ್ಟು ಕಲಿಯಬೇಕಿದೆ ಎಂದಿದ್ದಾರೆ. ಇನ್ನು ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದು, ರಾಜ್ಯಸಭೆಯಲ್ಲಿ ಬಹಳಷ್ಟು ವಿಚಾರವನ್ನ ನಾವು ಕಲಿತಿದ್ದೇವೆ. ನಮಗೆಲ್ಲರಿಗೂ ಕೂಡ ಒಂದರ್ಥದಲ್ಲಿ ಪಾಠಶಾಲೆ ಎಂದಿದ್ದಾರೆ. इस विशेष अवसर पर अपनी भावनाएं प्रकट करने के लिए जो अवसर दिया, इसके लिए मैं आपका बहुत बहुत आभारी हूं. कुछ खट्टे मीठे अनुभव भी रहते हैं, लेकिन आज जब ऐसा अवसर आता है तो स्वाभाविक रूप से यहाँ से जो साथी विदाई ले रहे हैं, भविष्य आपका भी इंतजार कर रहा है. लेकिन मैं जरूर कहूंगा, आदरणीय देवेगौड़ा जी, आदरणीय खड़गे जी, आदरणीय शरद पवार जी, ये ऐसे वरिष्ठ लोग हैं जिनके जीवन का आधे से अधिक उम्र संसदीय कार्य प्रणाली में, इतने लंबे अनुभव के बाद भी सभी. सभापति जी, मैं आज राज्यसभा में कार्यकाल पूरा करे साथियों की. ಇನ್ನು ನಿರ್ಗಮಿತ ರಾಜ್ಯಸಭಾ ಸದಸ್ಯರಿಗೆ ಬೀಳ್ಕೊಡುಗೆ ವೇಳೆ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ದೇವೇಗೌಡರ ಕುರಿತು ಪ್ರಸ್ತಾಪವನ್ನು ಮಾಡಿದ್ದಾರೆ. ದೇವೇಗೌಡರ ಜೊತೆ 54 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಅವರನ್ನು ಹತ್ತಿರದಿಂದ ತುಂಬ ತಿಳಿದುಕೊಂಡಿದ್ದೇನೆ. ಆದರೆ ಅವರು ನಮ್ಮ ಜೊತೆಯೇ ಇದ್ದರು, ನಮ್ಮೊಂದಿಗೆ ಪ್ರೀತಿಯಿಂದ ಇದ್ದರು. ಆದರೆ ಕೊನೆಗೆ ಪ್ರಧಾನಿ ಮೋದಿಯವರನ್ನು ಈ ವೇಳೆ ಸದನದಲ್ಲಿದ್ದ ಪ್ರಧಾನಿ ಮೋದಿ ಖರ್ಗೆ ಮಾತಿಗೆ ನಕ್ಕಿದ್ರು. ಇಡೀ ಸದನವೇ ನಗೆಗಡಲಲ್ಲಿ ತೇಲಿದೆ. ನೇಪಾಳದ ಖೋಟಾಂಗ್ ಜಿಲ್ಲೆಯಲ್ಲಿ ಭಯಾನಕ ಹೆಲಿಕಾಪ್ಟರ್ ಅಪಘಾತ ಸಂಭವಿಸಿದೆ. ಹೊಲಗಳ ಮಧ್ಯೆ ಲ್ಯಾಂಡಿಂಗ್ ಮಾಡುವಾಗ ಪೈಲಟ್ ನಿಯಂತ್ರಣ ತಪ್ಪಿದ ಹೆಲಿಕಾಪ್ಟರ್ ನೋಡುತ್ತಿದ್ದಂತೆಯೇ ಪಲ್ಟಿ ಹೊಡೆದಿದೆ. ಪೈಲಟ್ ಸೇರಿ 6 ಜನ ಗಾಯಗೊಂಡಿದ್ದಾರೆ. ಶ್ರೀಮಂತ ಕುಟುಂಬವೊಂದಕ್ಕೆ ಸೇರಿದ ಹೆಲಿಕಾಪ್ಟರ್ ಇದಾಗಿದೆ. ಸಂಬಂಧಿಕರೊಬ್ಬರ ಅಂತ್ಯಕ್ರಿಯೆಗಾಗಿ ಭಾಗಿಯಾಗಲು ಒಂದೇ ಕುಟುಂಬದ 5 ಜನರು ಹೆಲಿಕಾಪ್ಟರ್ನಲ್ಲಿ ಬಂದು ಲ್ಯಾಂಡಿಂಗ್ ಮಾಡುವಾಗ ಈ ದುರಂತ ಸಂಭವಿಸಿದೆ.